ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಫಸ್ಟ್ ಡೆಬ್ಯೂ ಅಲ್ಲೇ ಫಿಲ್ಮ್ ಫೇರ್, ಸ್ಟೇಟ್ ಅವಾರ್ಡ್ ಎರಡೂ ಕೂಡ ಪಡ್ಕೊಂಡ ಕಡಿಮೆ ಆ್ಯಕ್ಟರ್ಗಳಲ್ಲಿ ಇವರು ಕೂಡ ಒಬ್ಬರು. ಹಾಗೆಯೇ ಇವರ ಆ್ಯಕ್ಟಿಂಗ್ ತುಂಬಾ ಜಾಸ್ತಿ ಡಿಫ್ರೆಂಟ್ ಇದೆ ಆ್ಯಂಡ್ ಇವರಿಗೆ ತುಂಬ ಜಾಸ್ತಿ ಅವಾರ್ಡ್ ಸಿಕ್ಕಿದೆ. ಸೊ ನಾನಿವತ್ತು ಮಾತಾಡಲಿಕ್ಕಿದ್ದೀನಿ ರಾಧಿಕಾ ಪಂಡಿತ್ ಅವ್ರ ಬಗ್ಗೆ. ಸೊ ಇವರ ಮೂವೀಸ್ ಬಗ್ಗೆ ಹಾಗೆ ಇವರು ಮಾಡಿದ ಸೀರಿಯಲ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಲಿಕ್ಕಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಉಂಟು, ಫುಲ್ ವಿಡಿಯೋ ನೋಡಿ. ರಾಧಿಕಾ ಪಂಡಿತ್ ಅವರ ಮೊದಲ ಸೀರಿಯಲ್ ಆಗಿತ್ತು ನಂದಗೋಕುಲ. ಈ ಸೀರಿಯಲಲ್ಲಿ ಯಶ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಸೀರಿಯಲ್ ಮೂಲಕ ಇವರೊಂದು ರಿಲೇಷನ್ಶಿಪ್ ಕೂಡ ಶುರುವಾಗುತ್ತೆ. ರಾಧಿಕಾ ಅವ್ರು ಹೇಳೋ ಪ್ರಕಾರ ನೀವು ಪ್ರೈವೇಟಲ್ಲಿಡಿ, ಮುಂದೆ ಒಂದು ದಿನ ಅದು ಪರ್ಮನೆಂಟ್ ಆಗುತ್ತೆ ಅಂತ. ಸತ್ಯ ಅಲ್ವಾ? ರಾಧಿಕಾ ಅವರ ಸೆಕೆಂಡ್ ಸೀರಿಯಲ್ ಆಗಿತ್ತು ಕಾದಂಬರಿ. ಆ್ಯಂಡ್ ಈ ಸೀರಿಯಲ್ ನಂತರ ಅವರಿಗೆ ಇನ್ನೊಂದು ಸೀರಿಯಲ್ ಆಫರ್ ಆಗುತ್ತೆ, ಅದು ಬಂದುಬಿಟ್ಟು ಸುಮಂಗಲಿ. ಈ ಸೀರಿಯಲಲ್ಲೂ ಕೂಡ ರಾಧಿಕಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅವರಿಗೆ ಒಂದು ಸಿನಿಮಾ ಆಫರ್ ಆಗುತ್ತೆ, ಮೊಗ್ಗಿನ ಮನಸ್ಸು. ಈ ಮೂವಿಯಲ್ಲಿ ಎಸ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಶುಭಾ ಪುಂಜಾ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಶುಭಾ ಪುಂಜಾ ಅವ್ರದ್ದು ಆ್ಯಕ್ಟಿಂಗ್ ಕೂಡ ಈ ಮೂವಿಯಲ್ಲಿ ಚೆನ್ನಾಗಿದೆ. ಆದರೆ ಕರಿಯರ್ ಬೂಸ್ಟ್ ಮಾತ್ರ ಜಾಸ್ತಿ ಆಗಿದ್ದು ರಾಧಿಕಾ ಪಂಡಿತ್ ಅವ್ರದ್ದೇ ಅಂತ ಹೇಳ್ಬೋದು. ಈ ಮೂವಿ ನಂತರ ರಾಧಿಕಾ ಪಂಡಿತ್ ಅವರಿಗೆ ತುಂಬ ಒಳ್ಳೆಯ ಆಫರ್ ಸಿಗುತ್ತೆ. ಆ್ಯಂಡ್ ಈ ಮೂವಿಗೆ ಇವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಹಾಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಗುತ್ತೆ. ಈ ಮೂವಿಯಲ್ಲಿರೋ ಸ್ಟೋರಿ, ಈ ಮೂವಿಯಲ್ಲಿರೋ ಕೆಲವು ಸೀನ್ಸ್ಗಳು ನಾವು ಈಗಲೂ ಕೂಡ ಅಂದರೆ ಒಪ್ಕೋತೀವಿ, ರಿಯಲ್ ಯಾರು, ಟ್ರೂ ಯಾರು, ಈ ಥರ ಎಲ್ಲ ಆಗುತ್ತೆ ನಮ್ಮ ಜೀವನದಲ್ಲಿ ಅಂತ. ಸೊ ಆ ರೀತಿ ಮೂವಿ ಗೈಸ್, ಒಮ್ಮೆ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಜಾಸ್ತಿ ಇಷ್ಟ. ಆ್ಯಂಡ್ ತುಂಬ ಕಡಿಮೆ ಆ್ಯಕ್ಟ್ರೆಸ್ನವರು ಸಿಗ್ತಾರೆ. ಫಸ್ಟ್ ಮೂವಿಯಲ್ಲಿ 2 ಅಂದರೆ ಸ್ಟೇಟ್ ಅವಾರ್ಡ್ ಮತ್ತು ಫಿಲ್ಮ್ಫೇರ್ ಅವಾರ್ಡನ್ನು ಪಡೆದುಕೊಂಡದ್ದು. ಆ ಒಂದು ಕಡಿಮೆ ಆ್ಯಕ್ಟ್ರೆಸ್ಸಲ್ಲಿ ಇವರು ಕೂಡ ಮೊದಲು ಬರ್ತಾರೆ. ಸೆಕೆಂಡ್ ಮೂವಿ ಆಗಿರುತ್ತೆ ಲವ್ ಗುರು. ಆ್ಯಂಡ್ ಈ ಮೂವಿ ಕೂಡ ತುಂಬ ಜಾಸ್ತಿ ಹಿಟ್ಟಾಗಿದೆ. ಆ್ಯಂಡ್ ಈ ಮೂವಿಗೆ ಇವರ ಲೈಫ್ನ ಸೆಕೆಂಡ್ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಇವ್ರು ಮೂವಿ ಮಾಡಿದ್ದು ಕ್ರಿಶ್ಚಿಯನ್ ಲವ್ ಸ್ಟೋರಿ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರಿಗೆ ಈ ಮೂವಿಗೆ 3rd ಫಿಲ್ಮ್ಫೇರ್ ಅವಾರ್ಡ್ ಸಿಗುತ್ತೆ. ಸೀರಿಯಸ್ಲಿ ಗೈಸ್, ಬ್ಯಾಕ್ ಟು ಬ್ಯಾಕ್ 3 ಫಿಲ್ಮ್ಫೇರ್ ಅವಾರ್ಡ್ ಸಿಕ್ಕಿದೆ ರಾಧಿಕಾ ಪಂಡಿತ್ ಅವರಿಗೆ. ನೆಕ್ಸ್ಟ್ ಇವ್ರು ಮೂವಿ ಮಾಡ್ತಾರೆ ಒಲವೇ ಜೀವನ ಲೆಕ್ಕಾಚಾರ. ಸೊ ಈ ಮೂವಿಗೆ ಕೂಡ ಇವರಿಗೆ ಒಳ್ಳೆ ಪ್ರಶಂಸೆ ಸಿಗ್ತಿದೆ. ಆ್ಯಂಡ್ ಇವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮೂವಿಯಲ್ಲಿ. ನೆಕ್ಸ್ಟ್ ಇವರು ಗಾನ ಬಜಾನ ಅನ್ನೋ ಮೂವಿ ಮಾಡ್ತಾರೆ. ಸೊ ಈ ಮೂವಿ ಅಷ್ಟು ಹಿಟ್ ಆಗೋದಿಲ್ಲ. ನೆಕ್ಸ್ಟ್ ಇವರು ಹುಡುಗರು ಮೂವಿ ಮಾಡ್ತಾರೆ. ಈ ಮೂವಿ ಯಾರಿಗೆ ಗೊತ್ತಿಲ್ಲ ಗೈಸ್. ಈ ಮೂವಿಯ ಸಾಂಗ್ಸ್ ಈಗಲೂ ಕೂಡ ಐಕಾನಿಕ್. ಆ್ಯಂಡ್ ಈ ಮೂವಿ ಪುನೀತ್ ರಾಜ್ಕುಮಾರ್ ಅವರ ಕರಿಯರ್ನ ಬೆಸ್ಟ್ ಮೂವಿ, ಹಾಗೆಯೇ ರಾಧಿಕಾ ಪಂಡಿತ್ ಅವ್ರದ್ದು ಕೂಡ. ನೆಕ್ಸ್ಟ್ ಇವರು ಅಲೆಮಾರಿ ಮೂವಿ ಮಾಡ್ತಾರೆ. ಈ ಮೂವಿ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇವರು ಬ್ರೇಕಿಂಗ್ ನ್ಯೂಸ್ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಚೆನ್ನಾಗಿದೆ, ಒಮ್ಮೆ ನೋಡಿ, ನನಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಅದ್ದೂರಿ ಮೂವಿ ಮಾಡ್ತಾರೆ. ಈ ಮೂವಿ ತುಂಬ ದೊಡ್ಡ ಹಿಟ್ ಆಗುತ್ತೆ. ಈ ಮೂವಿ ತುಂಬ ಸೂಪರ್ ಇದೆ. ನೆಕ್ಸ್ಟ್ ಇವರು 18th ಕ್ರಾಸ್ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಇವರು ಸಾಗರ್ ಮೂವಿ ಮಾಡ್ತಾರೆ. ಈ ಮೂವಿ ಬಗ್ಗೆ ನಾನು ಹೇಳಲೇಬೇಕು ಗೈಸ್. ಈ ಮೂವಿ ತುಂಬಾ ಚೆನ್ನಾಗಿದೆ. ಪರ್ಸನಲಿ ನನಗೆ ಈ ಮೂವಿ ತುಂಬ ಇಷ್ಟ. ನಾನು ಕೆಲವು ಸರಿ ಎಣಿಸ್ಕೊಂಡ್ರೆ ಏನಾದರೂ ಅಂದರೆ ಬೋರ್ ಆಗ್ತಾಯಿದ್ರೆ ಈ ಮೂವಿ ತೆಗೆದು ನೋಡ್ತೀನಿ. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಒಮ್ಮೆ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇವರು ಎಸ್ ಸರ್ ಜೊತೆ ಇನ್ನೊಂದು ಮೂವಿ ಮಾಡ್ತಾರೆ, ಅದು ಬಂದುಬಿಟ್ಟು ಡ್ರಾಮಾ. ಸೊ ತುಂಬ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಕಡ್ಡಿಪುಡಿ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಚೆನ್ನಾಗಿದೆ, ನಿಮಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ದಿಲ್ವಾಲಾ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಇಷ್ಟ. ಆ್ಯಂಡ್ ಈ ಮೂವಿಗೆ ರಾಧಿಕಾ ಪಂಡಿತ್ ಅವರಿಗೆ ಒಳ್ಳೆ ಅವಾರ್ಡ್ಸ್ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಬಹದ್ದೂರು ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಸೂಪರ್ ಇದೆ. ನೆಕ್ಸ್ಟ್ ಇವರು ರಾಮಚಾರಿ ಅನ್ನೋ ಮೂವಿ ಮಾಡ್ತಾರೆ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಚಾರಿ. ಈ ಮೂವಿ ಐಕಾನಿಕ್. ಆ್ಯಂಡ್ ಈ ಮೂವಿ ಬಂದ ಮೇಲೆ ಅಂದರೆ ಬೇರೆ ಭಾಷೆಯವರೆಲ್ಲ ಈ ಮೂವಿಯನ್ನು ತೆಕ್ಕೊಂಡು ರೀಮೇಕ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಗೈಸ್, ಒಮ್ಮೆ ನೋಡಿ. ಅಜಯ್ ಅವ್ರ ಜೊತೆ ಲಾಸ್ಟ್ ಮೂವಿ ಮಾಡ್ತಾರೆ, ಅದು ಬಂದುಬಿಟ್ಟು ಎಂದೆಂದಿಗೂ. ಈ ಮೂವಿಯ ಸಾಂಗ್ಸ್ ಈಗಲೂ ಕೂಡ ಬಸ್ಸಲ್ಲಿ ತೇಲಾಡ್ತಾ ಇರ್ತದೆ. ಸೊ ಒಮ್ಮೆ ನೋಡಿ, ಇಷ್ಟ ಆಗ್ತದೆ. ನೆಕ್ಸ್ಟ್ ಇವರು ಝೂಮ್ ಮಾಡ್ತಾರೆ. ಪರ್ಸ್ನಲಿ ನನಗೆ ಈ ಮೂವಿ ಅಷ್ಟಿಷ್ಟ ಇಲ್ಲ. ಸೊ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇವರು ದೊಡ್ಡ ಮನೆ ಹುಡುಗ ಮೂವಿ ಮಾಡ್ತಾರೆ. ಈ ಮೂವಿ ನನಗೆ ತುಂಬ ಜಾಸ್ತಿ ಇಷ್ಟ. ಈ ಮೂವಿಯಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಚೂರು ಸಹ ಬೋರ್ ಮಾಡಲ್ಲ ಈ ಮೂವಿ. ಆ್ಯಂಡ್ ಈ ಮೂವಿ ನಿಮಗೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಈ ಮೂವಿ ಅಷ್ಟು ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಇವರು ಸಂತು ಸ್ಟ್ರೈಟ್ ಫಾರ್ವರ್ಡ್ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ನನ್ನ ಫೇವ್ರೇಟ್ ಮೂವಿ. ಆ್ಯಂಡ್ ನನಗೆ ತುಂಬ ಜಾಸ್ತಿ ಇಷ್ಟ ಈ ಒಂದು ಮೂವಿಯಲ್ಲಿ ಇರೋ ಸಂತು ಕ್ಯಾರೆಕ್ಟರ್ ಆ್ಯಂಡ್ ರಾಧಿಕಾ ಅವರ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿದೆ ಗೈಸ್ ಮೂವಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಈ ಮೂವಿ ಶೂಟ್ ಆಗ್ತಿರುವಾಗನೇ ರಾಧಿಕಾ ಪಂಡಿತ್ ಅವರು ಮತ್ತು ಯಶ್ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಈ ಮೂವಿಗೆ ತುಂಬ ಜಾಸ್ತಿ ಹೈಪ್ ಸಿಕ್ತು ಆ್ಯಂಡ್ ತುಂಬ ಒಳ್ಳೆ ಸಕ್ಸಸ್ ಕೂಡ ಪಡೀತು. ನೆಕ್ಸ್ಟ್ ಇವರು ಕೊನೆ ಮೂವಿ ಮಾಡ್ತಾರೆ, ಆದಿಲಕ್ಷ್ಮಿ ಪುರಾಣ. ಸೀರಿಯಸ್ಲಿ ಗೈಸ್, ನನಗೆ ಒಂದೊಂದು ಸರಿ ಬೇಜಾರಾಗುತ್ತೆ, ರಾಧಿಕಾ ಪಂಡಿತ್ ಅವರು ಇನ್ನೂ ಸ್ವಲ್ಪ ಮೂವೀಸ್ ಮಾಡಬೇಕಿತ್ತು ಅಂತ. ಬಟ್ ರಿಯಲಿ ಒಳ್ಳೆ ಆ್ಯಕ್ಟ್ರೆಸ್ ಅಂತಲೇ ಹೇಳ್ಬೋದು. ಸೊ ಮದುವೆ ಆದಮೇಲೆ ಇವರು ಆ್ಯಕ್ಟಿಂಗಿಗೆ ಬಾಯ್ ಹೇಳಿದರು ಆ್ಯಂಡ್ ಅವರ ಫ್ಯಾಮಿಲಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟರು. ಆ್ಯಂಡ್ ಈಗ ಇವ್ರಿಗಿಬ್ಬರು ಮಕ್ಕಳಿದ್ದಾರೆ. ಸೀರಿಯಸ್ಲಿ ಗೈಸ್, ರಾಧಿಕಾ ಪಂಡಿತ್ ಅವರ ಆ್ಯಕ್ಟಿಂಗ್, ಅವರು ಸೆಲೆಕ್ಟ್ ಮಾಡಿದ ಸ್ಕ್ರಿಪ್ಟ್ ಈಗಲೂ ಕೂಡ ಐಕಾನಿಕ್. ಆ್ಯಂಡ್ ಇವರು ತುಂಬ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡ್ತಾರೆ.
ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇವರು. ಸೊ ರಾಧಿಕಾ ಪಂಡಿತ್ ಇಂಡಸ್ಟ್ರಿಯಲ್ಲಿ ಇರುವಾಗ ಎಲ್ಲರದ್ದು ಫೇವ್ರೆಟ್ ಆ್ಯಕ್ಟರ್ ಇವರೇ ಆಗಿದ್ದರು, ನಂದು ಕೂಡ. ಸೊ ಸೀರಿಯಸ್ಲಿ ಇವ್ರು ತುಂಬಾ ಒಳ್ಳೆ ಆ್ಯಕ್ಟ್ರೆಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವ್ರದ್ದು ರಿಲೇಷನ್ಶಿಪ್ ಟೋಟಲ್ 10 ವರ್ಷ ಇತ್ತು. ನಂದಗೋಕುಲ ಸೀರಿಯಲಿಂದ ಸಂತು ಸ್ಟ್ರೈಟ್ ಫಾರ್ವರ್ಡ್ ಆದಿಲಕ್ಷ್ಮಿ ಪುರಾಣವರೆಗೆ. ಸೊ ಮಿರಾಕಲ್ ಅಲ್ವಾ. ಇವರ ರಿಲೇಷನ್ಶಿಪ್ಪು ಸ್ಟಾರ್ಟಿಂಗಿಂದ ಇದ್ದರೂ ಕೂಡ ಯಾರೂ ಕೂಡ ಹೇಳ್ಕೊಳ್ಳಿಲ್ಲ, ಯಾಕಂದರೆ ಇವರ ಪ್ರೊಫೆಷ್ನಲ್ ಲೈಫ್ಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ. ಆ ಕಡೆ ಯಶ್ ಸರ್ ಅವರು ಕೂಡ ತುಂಬಾ ಒಳ್ಳೆ ಒಳ್ಳೆ ಮೂವೀಸ್ ಕೊಟ್ಟಿದ್ದಾರೆ. ಡ್ರಾಮಾ ಆಗಿರ್ಬೋದು, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆಗಿರ್ಬೋದು, ಗೂಗ್ಲಿ ಆಗಿರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.